ಈ ಜಾತಿ ಬಂದುಬಿಟ್ಟವ ನೋಡ್ರಿ, ನಮ್ಮಲ್ಲಿ ಭಾಳ ಕೆಟ್ಟ ಬಂದದ ಪರಿಸ್ಥಿತಿ. ದಯವಿಟ್ಟು ನಾನು ನಮ್ಮ ಕಾಲದಾಗಂತೂ ಆಗಲಿಕ್ಕಿಲ್ಲ ಅಂತ ಅನಿಸ್ಬಿಟ್ಟದ್ದು ನನಗೆ. ಐ ಆಮ್ ಎ ವೆರಿ ಪಾಸಿಟಿವ್ ಮ್ಯಾನ್. ಸ್ವಲ್ಪ ನಿರಾಶೆ ಬರ್ತದೆ ನನಗೆ. ನಾ ಸಣ್ಣಂದಿರ್ತ ನಾ ಸ್ಕೂಲಿಗೆ ಹೋಗ್ತಿರ್ಬೇಕಾದ್ರೆ ಅಂದ್ಕೊಂಡಿದ್ದೆ, ಇನ್ನೊಂದು 25-30 ವರ್ಷ 40 ವರ್ಷ 50 ವರ್ಷ ಆದಮೇಲೆ ಶಿಕ್ಷಣ ಜಾಸ್ತಿ ಆದಾಗ ಈ ಜಾತಿ ಹೋಗ್ತದ ಅಂದ್ಕೊಂಡಿದ್ದೆ ನಾನು. ಅದ್ರ ದುರ್ದೈವದಿಂದ ಜಾಸ್ತಿ ಆಗ್ಯದ. ಇವತ್ತು ನನ್ನ ಗುರುತು ಹಿಡಿದೇ ನನ್ನ ಜಾತಿಯಿಂದಾಗ್ಯದ. ದಯವಿಟ್ಟು ನಾನು ಆ ಮಕ್ಕಳಿಗೆ ಕೇಳ್ಕೊಳ್ಳೋ, ಸಣ್ಣ ಮಕ್ಕಳಿದ್ದಾರೆ, ನಾವು ಮಾಡಿದ ತಪ್ಪು ನೀವು ಮಾಡಬೇಡ್ರಿ. ಮನುಷ್ಯರನ್ನು ಗುರುತಿಸ್ರಿ, ಜಾತಿ ಗುರುತಿಸ್ಬೇಡ್ರಿ. ಮನುಷ್ಯರನ್ನು ಗುರುತಿಸ್ರಿ. ಎಲ್ಲ ಜಾತಿಯೊಳಗೂ ದೊಡ್ಡವರಿದ್ದಾರೆ, ಎಲ್ಲ ಜಾತಿಯೊಳಗೆ ದೊಡ್ಡವರಿದ್ದಾರೆ, ಎಲ್ಲ ಜಾತಿಯೊಳಗೆ ಸಣ್ಣವರಿದ್ದಾರೆ. ದಯವಿಟ್ಟು ಜಾತಿ ಕೇಳಲಿಕ್ಕೆ ಹೋಗ್ಬೇಡ್ರಿ, ಮನುಷ್ಯರು ನೋಡ್ರಿ. ಕಲಾಂ ಅಂತ ಮನುಷ್ಯನ ಯಾಕೆ ನೆನೆಸ್ತೀವಿ ನಾವು? ಯಾಕೆ ನೆನೆಸ್ತೀವಿ ಅವ್ರನ್ನ? ಕಾರಣ ಇಷ್ಟೇ, ಅವ್ರಲ್ಲಿದ್ದಂಥ ಗುಣ ಇತ್ತಲ್ರಿ, ಮಗುತನ. ವಾಸ್ ಆಬ್ಸಲ್ಯೂಟ್ ಚೈಲ್ಡ್. ಎಷ್ಟರ ಮಟ್ಟಿಗೆ ಅಂದರೆ ಎಂಬರಾಸ್ ಆಗುವಷ್ಟರ ಮಟ್ಟಿಗೆ ಮುಗ್ಧತೆ ಅವ್ರದ್ದು. ಅವ್ರು ಹೇಳ್ತಾರೆ, ಪ್ರೆಸಿಡೆಂಟ್ ಆದಮೇಲೆ ಮೊದಲನೇ ಸಲ ಮದ್ರಾಸಿಗೆ ಬಂದ್ರಂತೆ. ಪ್ರೆಸಿಡೆಂಟ್ ಆದಾಗ ಸೆಕ್ಯೂರಿಟಿ ಹೆಂಗಿರ್ತದೆ ನಿಮ್ಗೆ ಗೊತ್ತದಲ್ಲ. ಒಂದು 20 ಕಾರ್ ಹೋಗ್ತಾವೆ, ಆ್ಯಂಬ್ಯುಲೆನ್ಸ್ ಎಲ್ಲ ಸೆಕ್ಯೂರಿಟಿ ಅಂತ ಹೋಗ್ತಿರ್ತದೆ, 0 ಟ್ರಾಫಿಕ್ ಮಾಡಿರ್ತಾರೆ. ಕಲಾಂ ಕಾರ್ನಾಗ ಡ್ರೈವರು, ಮುಂದೆ ಪರ್ಸನಲ್ ಸೆಕ್ರೆಟರಿ ಹಿಂದೆ ಕಲಾಂ ಕೂತಾರೆ. ಸುಯ್ಯ ಅಂತ ಹೊಂಟದ ಕಾರು. ಕಲಾಂ ಸ್ಟಾಪ್ ಅಂದ್ರಂತ. ಹಂಗೆ ಸ್ಟಾಪ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದು, ಅಷ್ಟು ಹೊಂಟಿರ್ತಾರೆಲ್ಲ. ಅವ್ನು ಸೆಕ್ರೆಟ್ರಿ, ಎನಿ ಪ್ರಾಬ್ಲಮ್ ಸರ್ ಅಂತ ಕೇಳ್ದ. ಇವರು ಸರ್ವಣ ಭವನ್ ವಿಲ್ ಹ್ಯಾವ್ ಇಡ್ಲಿ ಸಾಂಬಾರ್ ಅಂದರು. ಇಷ್ಟು ಇನ್ನೋಸೆಂಟ್ ಇರ್ಲಿಕ್ಕೆ ಸಾಧ್ಯದ? ಮುಗ್ಧತೆ ಅಂದರೆ ನಮ್ಮ ಹುಡುಗರು ಮಾಡ್ತಾರಲ್ಲ, ಅಪ್ಪ ಅಡಿಗೆ ಸಾಮಾನ ಅಂತಾರಲ್ಲ, ಅದು ತಪ್ಪಲ್ಲ. ಆ ಮುಗ್ಧತೆ ಅವರಲ್ಲಿತ್ತು, ಅದ್ಭುತವಾದ ಮುಗ್ಧತೆ, ಕಲಿಯೋ ಗುಣ. ಇದೊಂದು ದೊಡ್ಡ ಜೀವನ ಮೌಲ್ಯವಿತ್ತಿರಬೇಕಾದದ್ದು. ನನಗೆ ಗೊತ್ತದ ಅಂತ ಭ್ರಮ ಬಂತಂದ್ರೆ ದಟ್ ದ ಬಿಗಿನಿಂಗ್ ಆಫ್ ಯುವರ್ ಡೆತ್. ಎಂದೂ ಬರಬಾರ್ದು. ಯಾರು ನನಗೆ ಗೊತ್ತದ ಅಂತಾರೆ ಅವ್ರಿಗೆ ಏನೂ ಗೊತ್ತಿಲ್ಲ. ಗೊತ್ತದ ಅನ್ಲಿಕ್ಕೆ ಸಾಧ್ಯ ಇಲ್ಲರಿ. ಏನು ಗೊತ್ತಿರ್ಲಿಕ್ಕೆ ಸಾಧ್ಯ ಅದ ನಮ್ಮ ಜಗತ್ತಿನಾಗ? ಇಷ್ಟೊಂದು ಜ್ಞಾನದಾಗ ಒಂಚೂರು ಅಂಟ್ಕೊಂಡ್ರೆ ಸಾಕು. ನನಗೆ ಗೊತ್ತದ ಅಂತ ಭ್ರಮ ನನ್ನ ಮನಸ್ಸಿನಾಗ ಬಂತು ಅಂದ್ರೆ ಆ ದಿವಸ ನನ್ನ ಜೀವನ ಮುಗೀತು ಅಂತ ಅರ್ಥ. ದಯವಿಟ್ಟು ಅಹಂಕಾರ ಬೇಕಾಗಿಲ್ಲ. ನನಗಿಂತ ಸಾಧನೆ ಮಾಡಿದವ್ರು 1,00,000 ಮಂದಿ ಇದ್ದಾರೆ, ಕೋಟಿ ಮಂದಿ ಕೂತಾರೆ ಮೇಲೆ. ಅವ್ರ ಕಾಲು ಹಿಡ್ಕೊಂಡು ಕಲಿಬೇಕು ನಾ ಅಷ್ಟೇ. ಆ ನಮ್ರತೆ ವಿನಯ ಬಂದರೆ ಸಾಕು, ನಮ್ಮ ಜೀವನಕ್ಕೆ ದೊಡ್ಡ ಮೌಲ್ಯ. ಅದು ಮಕ್ಕಳಿಗೆ ಕಲಿಸ್ಬೇಕು. ಫಸ್ಟ್ ರ್ಯಾಂಕ್ ಬಂತು ಅಂದ್ರೆ ಇದು ಭಾಳ ಜೀವನಸ್ ಅನ್ಕೋಬೇಡ. ಹೋದ ವರ್ಷ ಒಬ್ಬ ಫಸ್ಟ್ ರ್ಯಾಂಕ್ ಬಂದಿದ್ದ, ಮುಂದಿನ ವರ್ಷ ಒಬ್ಬ ಬರ್ತಾನೆ, ಪ್ರತಿ ವರ್ಷ ಒಬ್ಬ ಫಸ್ಟ್ ರ್ಯಾಂಕ್ ಬರ್ತಾನೆ. ಅದ್ರಾಗ ಒಬ್ಬ ನೀನು ಒಬ್ಬನೇ ಚಾಂಪಿಯನ್ ಅಲ್ಲ. ಮಕ್ಕಳಿಗೆ ಕಲಿಸ್ಬೇಕು, ಅಹಂಕಾರ ಬೇಡ ಅಂತ ಹೇಳಬೇಕು.